Hi all, welcome to YouTube channel Study Karnataka. We are recording this video nearly after 8 months on YouTube channel. ನಿಮ್ಮೆಲ್ಲರಿಗೂ ಗೊತ್ತಿದೆ ಹಲವಾರು ದಿನದಿಂದ ನಾವು ಕೇವಲ ಟೆಲಿಗ್ರಾಮ್ನಲ್ಲಿ ಹಾಗೂ ಯೂಟ್ಯೂಬ್ನಲ್ಲಿ ಕೇವಲ ಪೋಸ್ಟ್ ಮಾಡ್ತಾ ಇದ್ವಿ. ಆದರೆ ಯಾವುದೇ ಆದ ವಿಡಿಯೋ ಮಾಡ್ತಿರಲಿಲ್ಲ. ಮೇನ್ ರೀಸನ್ ಏನಂದರೆ ಯಾವುದೇ ಆದ ರಿಕ್ರೂಟ್ಮೆಂಟ್ ಇರಲಿಲ್ಲ. ಕರ್ನಾಟಕ ಸರ್ಕಾರದಿಂದ ಯಾವುದೇ ಆದ ರಿಕ್ರೂಟ್ಮೆಂಟ್ ಇರಲಿಲ್ಲ. ಆದರೆ ಈಗ ಸುಮಾರು 76,000 ಹುದ್ದೆಗಳನ್ನು ತುಂಬಲಿಕ್ಕೆ ಸರ್ಕಾರ ಮುಂದಾಗಿದೆ. ಇದಕ್ಕೆಲ್ಲ ಯಾರೆಲ್ಲ ವರ್ಕ್ ಮಾಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ಸ್. ಸೊ ನಾವು ವಿ ಆರ್ ಮೋಟಿವೇಟೆಡ್, ಇವನ್ ನಾವು ಕೂಡ ಖುಷಿಯಾಗಿದ್ದೀವಿ. ಅದಕ್ಕಾಗಿ ಒಂದು ಟೀಮನ್ನು ಕೂಡ ಹೈರ್ ಮಾಡ್ಕೊಂಡಿದ್ದೇವೆ. ಪ್ರತಿಯೊಂದು ಕ್ಷಣದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಸ್ಟಡಿ ಕರ್ನಾಟಕ ನಿಮಗೆ ಹೆಲ್ಪ್ ಆಗಬೇಕೆಂದು ನಾವು ಅತಿ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಪೀಪಲ್ಗಳನ್ನು ನಮ್ಮ ಟೀಮಲ್ಲಿ ಕರ್ಕೊಂಡಿದ್ದೇವೆ. ಸೊ ಇನ್ ದಿಸ್ ವಿಡಿಯೋ today we will be seeing the recruitment notification that has been out by Karnataka Examination Authority regarding Land Survey Recruitment 2026. ಈ ಒಂದು ವಿಡಿಯೋದಲ್ಲಿ ನಾವು ಈ ನೋಟಿಫಿಕೇಷನಿನ ಕಂಪ್ಲೀಟ್ ಡೀಟೇಲ್ಸನ್ನು ನೋಡೋಣ. ಅದಕ್ಕೆ ಯಾರೆಲ್ಲ ಅರ್ಹರಾಗಿರ್ತಾರೋ ಎಲಿಜಿಬಿಲಿಟಿಯನ್ನು ನೋಡೋಣ. ಅಪ್ಲಿಕೇಶನ್ ಡೇಟ್ ಆ್ಯಂಡ್ ಎಕ್ಸಾಮ್ ಡೇಟ್ ಆ್ಯಂಡ್ ವಾಟ್ ಶುಡ್ ಬಿ ಡನ್ ಇನ್ ಆರ್ಡರ್ ಟು ಗೆಟ್ ಸೆಲೆಕ್ಟೆಡ್, ದ್ಯಾಟ್ಸ್ ಮೋರ್ ಇಂಪಾರ್ಟೆಂಟ್. So let's see notification details. In this you should remember there are total 750 vacancies. Total ಆಗಿ 750 ವೇಕೆನ್ಸಿ ಇದೆ. ಅದರಲ್ಲಿ ನಾನ್ ಎಚ್ ಕೆ ಅಂದರೆ RPC ಇದಕ್ಕೆ 560 ಪೋಸ್ಟ್ಗಳನ್ನು ಮೀಸಲಿಡಲಾಗಿದೆ. ಇನ್ನು ಉಳಿದಿರೋದು ಎಚ್ ಕೆ ಪೋಸ್ಟ್ಗಿದೆ. ಸೊ ಯಾರೆಲ್ಲ ಎಚ್ ಕೆ ಇದ್ದೀರಾ ಅವರಿಗೆ 2 ಅವಕಾಶ ಸಿಗುತ್ತೆ. ದಯಮಾಡಿ ಈ ಅವಕಾಶವನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಕಮಿಂಗ್ ಟು ದಿ ನೋಟಿಫಿಕೇಶನ್ ಡೀಟೇಲ್ಸ್, as I have said you, there are total 560 vacancies, and do remember the salary of this post is basic starts from 37,500 ಅಂದರೆ 37,500 ಕೇವಲ ಬೇಸಿಕ್ ಆಗಿರುತ್ತೆ. ಇದಕ್ಕೆ ನೀವು TA DA ಇನ್ನುಳಿದ ಎಲ್ಲವನ್ನು ಸೇರಿಸಿದರೆ ನಿಮ್ಮ ಸ್ಟಾರ್ಟಿಂಗ್ ಸ್ಯಾಲ್ರಿ ಮಿನಿಮಮ್ ಆಗಿ 50,000 ರೂಪಾಯಿ ಆಗಿರುತ್ತೆ. ಇದನ್ನು ನೆನಪಿಟ್ಕೊಳ್ಳಿ. ಸುಮಾರು 2 ವರ್ಷಗಳ ಆದ ಮೇಲೆ ನಮಗೆ ಈ ರೀತಿಯಾದ ಒಂದು ಅವಕಾಶಗಳು ದೊರಕಿದೆ. ಹೀಗಾಗಿ ಈಗ ಬರ್ತಕ್ಕಂಥ ಯಾವುದೇ ಆದ ಒಂದು ನೋಟಿಫಿಕೇಷನಲ್ಲಿ ನಿಮ್ಮ ಹುದ್ದೆಯನ್ನು ನೀವು ಗಿಟ್ಟಿಸ್ಕೋಬೇಕನ್ನೋದು ಒಂದೇ ನಮ್ಮ ಸ್ಟಡಿ ಕರ್ನಾಟಕದ ಆಸೆಯಾಗಿದೆ. ಈ ಭೂಮಾಪಕರಿಗೆ ಎಲಿಜಿಬಿಲಿಟಿ ಏನಿದೆ, ವಾಟ್ ಶುಡ್ ಬಿ ಯುವರ್ ಎಲಿಜಿಬಿಲಿಟಿ, ವಾಟ್ ಶುಡ್ ಯು ಹ್ಯಾವ್ ಡನ್ ಆರ್ ಎಲ್ಸ್ ವಾಟ್ ಶುಡ್ ಬಿ ಯುವರ್ ಡಿಗ್ರಿ ಇನ್ ಆರ್ಡರ್ ಟು ಅಪ್ಲೈ ಫಾರ್ ದಿಸ್ ಲ್ಯಾಂಡ್ ಸರ್ವೇರ್. ಫಸ್ಟ್ ಈಸ್ ಅಟ್ ಲೀಸ್ಟ್ ಯು ಶುಡ್ ಹ್ಯಾವ್ ಅ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ any engineering branch. It should not be only civil, it might be any engineering branch or technology degree, or even AMI qualification in any engineering or technology stream. That means this is an external engineering that you can do. Second, a degree in mathematics, physics, computer science, information technology, instrumentation, electronics and communication, or even agriculture. So ಯಾರೆಲ್ಲ BSc agriculture ಇದ್ದೀರಾ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. Or else if at all you are a diploma in any branch of engineering or technology from AICTE approved institutions, then you are eligible to apply for this post. ನೆನ್ಪಿಟ್ಕೊಳ್ಳಿ, ಇದರ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗಿದ್ದು 11/7/2026 ಆ ದಿನದಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಇದಕ್ಕೆ ವಯೋಮಿತಿ ಬಂದು ಸಾಮಾನ್ಯ ವರ್ಗಕ್ಕೆ 40 ವರ್ಷಗಳನ್ನು ವಯೋಮಿತಿ ನೀಡಲಾಗಿದೆ. ಯಾಕಂದರೆ ಈಗಾಗಲೇ 5 ವರ್ಷದ ಸಡಿಲಿಕೆಯನ್ನು ಕೊಟ್ಟಿದ್ದು ಇದಕ್ಕೆ ಆ್ಯಡ್ ಮಾಡಲಾಗಿದೆ. ಟೋಟಲ್ ಆಗಿ 40 ವರ್ಷದ ಯಾರೆಲ್ಲ 40 ವರ್ಷದವರೆಗಿದ್ದೀರಾ ಅವರು ಲ್ಯಾಂಡ್ ಸರ್ವೇರ್ಗೆ ಸಾಮಾನ್ಯ ವರ್ಗದಲ್ಲಿದ್ದಲ್ಲಿ ನೀವು ಅದನ್ನು ಅಪ್ಲೈ ಮಾಡ್ಬೋದು. ವೆನ್ ಇಟ್ ಕಮ್ಸ್ ಟು 2A 2B 3A 3B ದೆನ್ ದ ಏಜ್ ಇಸ್ 43 43 ವರ್ಷ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದರೆ SC ST ಪ್ರವರ್ಗ 1 ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ಗಳಿಗೆ 45 ವರ್ಷದವರೆಗೆ ನೀವು ಇದನ್ನು ಅಪ್ಲೈ ಮಾಡ್ಬೋದು. Coming to the dates of the examination and what is the date for the application. ಆನ್ಲೈನ್ ಅರ್ಜಿ ನೀವು 11/7/2026 ಸಲ್ಲಿಕೆ ಮಾಡ್ಬೋದು, ಅಂದರೆ 11 ಜುಲೈ. ಕೊನೆಯ ದಿನಾಂಕ ಬಂದುಬಿಟ್ಟು 7/8/2026 ಅಂದರೆ ಆಗಸ್ಟ್ 7 ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ. ಶುಲ್ಕ ಪಾವತಿಸಲು 3 ದಿನ ಅವಕಾಶ ಕೊಡಲಾಗಿದೆ, ಅಂದರೆ 10/8/2026 ನೀವು ಶುಲ್ಕವನ್ನು ಪಾವತಿಸಬಹುದು. ಹಾಗಾದರೆ ಇದಕ್ಕೆ ಪರೀಕ್ಷಾ ವಿಧಾನ ಅಥವಾ ಪರೀಕ್ಷಾ ಮಾದರಿ ಯಾವ ರೀತಿ ಆಗಿರುತ್ತೆ ಅಂದರೆ, ಪತ್ರಿಕೆ 1 ಸಾಮಾನ್ಯ ಜ್ಞಾನ 100 ಅಂಕಗಳಿಗೆ ಸಾಮಾನ್ಯ ಜ್ಞಾನ ಇರುತ್ತದೆ. ಟೋಟಲ್ ಆಗಿ 100 ಪ್ರಶ್ನೆಗಳು 100 ಅಂಕಗಳು 2 ಗಂಟೆಗಳ ಕಾಲವನ್ನು ನೀಡಲಾಗುತ್ತೆ. ಪತ್ರಿಕೆ 2 ಇದು ನಿರ್ದಿಷ್ಟ ಪತ್ರಿಕೆ ಅಂದರೆ ಸ್ಪೆಸಿಫಿಕ್ ಪೇಪರ್ ಆಗಿರುತ್ತೆ. ಇದರಲ್ಲಿ 100 ಕ್ವಶನ್ಗಳಿರುತ್ತೆ, 100 ಮಾರ್ಕ್ಸ್ಗಳಿರುತ್ತೆ. ಇದ್ರ
ಕೇವಲ 2 ಗಂಟೆ ಕಾಲಗಳಲ್ಲಿ ನೀವು ಇದನ್ನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ದಿ ಸಿಲೆಬಸ್ ಫಾರ್ ಜನರಲ್ ಪೇಪರ್? ಕನ್ನಡದಲ್ಲಿ ಇದನ್ನು ಮೊದಲಿಗೆ ಹೇಳ್ತೀನಿ ನೋಡಿ. ಪ್ರಚಲಿತ ಘಟನೆಗಳು ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು. ಈಗ KE ಎಕ್ಸಾಮಿನೇಷನ್ನ ನಡೆಸ್ತಾ ಇದೆ, ಹೀಗಾಗಿ ನೆನ್ಪಿಟ್ಕೊಳ್ಳಿ, ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು 6 to 7 ಮಂತ್ಸಿನ ಕರೆಂಟ್ ಅಫೇರ್ಸನ್ನು ಓದಿದರೆ, ಒಂದು ವೇಳೆ ನಿಮಗೆ 20 ಕರೆಂಟ್ ಅಫೇರ್ಸ್ ಕ್ವಶನ್ ಬಂದಿದ್ದಲ್ಲಿ ಮಿನಿಮಮ್ ಆಗಿ 17 to 18 ಕ್ವಶನ್ಸ್ಗಳು ನಿಮಗೆ ಈ ಕೇವಲ 6 ರಿಂದ 7 ತಿಂಗಳ ಸಮಯದಲ್ಲಿ ಇರುತ್ತೆ. ಸೊ ಹೀಗಾಗಿ ಕಾನ್ಸಂಟ್ರೇಟ್ ಆನ್ 6 to 7 ಪಾಸ್ಟ್ ಮಂತ್ಸ್ ಇನ್ ಆರ್ಡರ್ ಟು ಗೆಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಇನ್ ಕರೆಂಟ್ ಅಫೇರ್ಸ್. ಅದರೊಂದಿಗೆ ದೈನಂದಿನ ಗ್ರಹಿಕೆಯ ವಿಷಯಗಳು, ದಟ್ ಮೀನ್ಸ್ ಜನರಲ್ ನಾಲೆಜ್. ಭಾರತದ ಸಂವಿಧಾನದ ಅಂದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದನ್ನು ಕೂಡ ಆ್ಯಡ್ ಮಾಡಲಾಗಿದೆ. ಆಬ್ವಿಯಸ್ಲಿ ಇದು ಜನರಲ್ ಸ್ಟಡೀಸಲ್ಲಿ ಪ್ರತಿಯೊಂದು ಎಕ್ಸಾಮಿನೇಷನಲ್ಲಿ ಇದು ಅತಿ ಇಂಪಾರ್ಟೆಂಟ್ ಆಗಿರುತ್ತೆ. ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ, ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ವಿಷಯಗಳು, ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರಿ ಸಂಸ್ಥೆಗಳಿಗೆ ಸಂಬಂಧಿಸಿದ ಉಪಕ್ರಮಗಳನ್ನು ಒಳಗೊಂಡಂತೆ ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತು ವಿಷಯಗಳು. ನೋಡಿ, ಈ ಒಂದು ಟಾಪಿಕ್ನಲ್ಲಿ ಮಿನಿಮಮ್ ಆಗಿ 5 ರಿಂದ 6 ಕ್ವಶನ್ ಬಂದೇ ಬರುತ್ತೆ. ಸೊ ಹೀಗಾಗಿ ಇದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ನೀವು ಸ್ಟಡಿ ಮಾಡಲೇಬೇಕಾಗುತ್ತೆ. ಕರ್ನಾಟಕ ಪರಿಸರ ಸಂಬಂಧಿತ ಸಾಮಾನ್ಯ ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಇಷ್ಟೆಲ್ಲ ಮಾಡಿದ್ದಲ್ಲಿ ನೀವು GK ಪೇಪರ್ನಲ್ಲಿ ಸ್ಕೋರ್ ಮಾಡ್ಬೋದು. ಸೆಕೆಂಡ್ ಪೇಪರ್ ಬಂದುಬಿಟ್ಟು ನಿರ್ದಿಷ್ಟ ಪತ್ರಿಕೆ. ಇದಕ್ಕೆ ಸಿಲೆಬಸನ್ನು ಸೆಪರೇಟಾಗಿ ಅವರು ನೀಡಿದ್ದಾರೆ. ಇದರಲ್ಲಿ ಈ ಬಾರಿ ಅವರು KPSCಗಿನ್ನ ಒಂದು ಹೊಸ ಸಿಲೆಬಸನ್ನು ಆ್ಯಡ್ ಮಾಡಿದ್ದಾರೆ. ಅದರಲ್ಲಿ ಮಾಡರ್ನ್ ಸರ್ವೆ ಯಾವ ರೀತಿ ಆಗುತ್ತೆ ಆ ಒಂದು ಸಿಲೆಬಸನ್ನು ಕೂಡ ಆ್ಯಡ್ ಮಾಡಿದ್ದಾರೆ. ನಾನು ಮೆಜಾರಿಟಿಯಾಗಿ ಅಬ್ಸರ್ವ್ ಮಾಡಿದ ತಕ್ಕಂಗೆ ಈ ಒಂದು ಟಾಪಿಕನ್ನು ಯಾರೂ ಕವರ್ ಮಾಡ್ತಾ ಇಲ್ಲ. ಆದರೆ ಸ್ಟಡಿ ಕರ್ನಾಟಕ ನಿಮಗೆ ಭರವಸೆ ಕೊಡುತ್ತೆ, ಈ ಒಂದು ಟಾಪಿಕನ್ನು ಇದರಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕ್ವಶನನ್ನು ನಾವು ಕವರ್ ಮಾಡೇ ಮಾಡುತ್ತೇವೆ. ಸೊ ವೆನ್ ಇಟ್ ಕಮ್ಸ್ ಟು ಸಿಲೆಬಸ್ ಇನ್ ಇಂಗ್ಲಿಷ್, ಇಟ್ ಈಸ್ ಜನರಲ್ ನಾಲೆಜ್ ಟಾಪಿಕ್ಸ್ ರಿಲೇಟೆಡ್ ಟು ಕರೆಂಟ್ events, daily comprehension topics, Constitution of India, History of India with special relevance to Karnataka, Geography of India, Topics of Karnataka, Topics on Administration in State and Regional Context, Topics on the Development of Economy of Karnataka, including initiatives related to rural development, Panchayat Raj institutions and rural cooperative societies. ಇದರರ್ಥ ಏನಂದರೆ, ನೀವು ಸಿಂಪಲಾಗಿ ಹೇಳ್ತಾ ಇದ್ದಾರೆ, ನೀವು ಕರ್ನಾಟಕದ ಎಕನಾಮಿಕ್ ಸರ್ವೆ ಹಾಗೂ ಬಜೆಟನ್ನು ಕಂಪ್ಲೀಟಾಗಿ ಓದಿರಲೇಬೇಕು. ಸರ್, ಹಾಗಾದರೆ 650 ಪೇಜಿನ ಒಂದು ಎಕನಾಮಿಕ್ ಸರ್ವೆಯನ್ನು ಓದಲಿಕ್ಕೆ ನಿಮಗೆ ಸಮಯ ಇದೆ? ಇಲ್ಲ. ನಾವೇನು ಮಾಡ್ತೀವಿ ಅಂದರೆ, ಅದಕ್ಕಾಗಿ ಒಂದು ಕಾಂಪ್ರಿಹೆನ್ಸಿವ್ ಕಂಪ್ಲೀಟ್ ಕ್ರಿಸ್ಪ್ ಆಗಿರ್ತಕ್ಕಂಥ ಎಕನಾಮಿಕ್ ಸರ್ವೆಯನ್ನು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕೇವಲ ಅದನ್ನು ಓದಿದರೆ ಮಾತ್ರ ಸಾಕು, ನೀವು ಬರ್ತಕ್ಕಂಥ ಎಲ್ಲ ಕ್ವಶನನ್ನು ನೀವು ಟ್ಯಾಕಲ್ ಮಾಡ್ಬೋದು. ಟಾಪಿಕ್ಸ್ ಆನ್ ಎನ್ವಿರಾನ್ಮೆಂಟಲ್ ಪ್ರಾಬ್ಲಮ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ. ಈಗ ಕಾಸ್ಟ್ ವೈಸು, ಕ್ಯಾಟಗರಿ ವೈಸು ಯಾವೆಲ್ಲ ಒಂದು ಕ್ಯಾಟಗರಿಗೆ ಎಷ್ಟು ಪೋಸ್ಟ್ಗಳನ್ನು ಮೀಸಲಾಗಿದ್ದಾರೆ. ಪರಿಶಿಷ್ಟ ಜಾತಿ ಪ್ರವರ್ಗ A ಅಂದರೆ ಇದರಲ್ಲಿ ABC ಮಾಡಲಾಗಿದೆ ಈಗ ರೀಸೆಂಟಾಗಿ. ಹಾಗಾದರೆ ABC ಮಾಡಲಿಕ್ಕೆ ಯಾವ ಒಂದು ಕಮಿಷನಿನ ಆಧಾರದ ಮೇಲೆ, ಯಾವ ಕಮಿಷನಿನ ಆಧಾರದ ಮೇಲೆ ಇದನ್ನು ಮಾಡಿದ್ದಾರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಅಟ್ಲೀಸ್ಟ್ ನಿಮ್ಮ ರಿವಿಷನ್ ಈಗ ಸ್ಟಾರ್ಟ್ ಆಗುತ್ತೆ. ಪರಿಶಿಷ್ಟ ಜಾತಿ ಪ್ರವರ್ಗ A ಇತರಕ್ಕೆ 4 ಪೋಸ್ಟು, ಮಹಿಳೆಗೆ 10, ಟೋಟಲ್ ಆಗಿ 30 ಪೋಸ್ಟ್ಗಳನ್ನು ನೀಡಲಾಗಿದೆ. ಪರಿಶಿಷ್ಟ ಜಾತಿ ಪ್ರವರ್ಗ Bಗೆ 29 ಪೋಸ್ಟು, ಪರಿಶಿಷ್ಟ ಜಾತಿ ಪ್ರವರ್ಗ Cಗೆ ಟೋಟಲ್ ಆಗಿ 25 ಪೋಸ್ಟು. ಟೋಟಲ್ ಇವೆಲ್ಲ ಕೂಡಿ SCಗೆ ಮೀಸಲಾಗಿದೆ. ಪರಿಶಿಷ್ಟ ಪಂಗಡ ಅಂದರೆ STಗೆ 17 ಪೋಸ್ಟನ್ನು ಮೀಸಲಾಗಿದೆ. ಜನರಲಲ್ಲಿ 3 ಇದೆ. ಪ್ರವರ್ಗ 1ಕ್ಕೆ ಟೋಟಲ್ ಆಗಿ 23 ಪೋಸ್ಟು, ಪ್ರವರ್ಗ 2ಕ್ಕೆ ಜನರಲ್ನಲ್ಲಿ 14, ಮಹಿಳೆ 28, ಗ್ರಾಮೀಣ 21. ಅಂದರೆ ಗ್ರಾಮೀಣ ಇದ್ದವರಿಗೆ ಇವೆಲ್ಲ ಪೋಸ್ಟ್ ಬರುತ್ತೆ. ಯಾವುದು? ಇತರೆ ಮತ್ತು ಗ್ರಾಮೀಣ 21 + 14. ಟೋಟಲ್ ಆಗಿ 2Aದವರಿಗೆ 84 ಪೋಸ್ಟನ್ನು ಮೀಸಲಾಡಾಗಿದೆ. ಪ್ರವರ್ಗ 2Bಗೆ ಜನರಲ್ ಮೆರಿಟ್ನಲ್ಲಿ 4, ಮಹಿಳೆ 7, ಟೋಟಲ್ ಆಗಿ 22 ಪೋಸ್ಟು. ಪ್ರವರ್ಗ 3Aಗೆ 4, ಮಹಿಳೆಗೆ 7, ಟೋಟಲ್ ಆಗಿ 22 ಪೋಸ್ಟು. ಪ್ರವರ್ಗ 3Bಗೆ 5 ಪೋಸ್ಟು ಹಾಗೂ ಟೋಟಲ್ ಆಗಿ 28 ಪೋಸ್ಟು. ಸಾಮಾನ್ಯ ವರ್ಗಕ್ಕೆ ಬಂದುಬಿಟ್ಟು ಇತರೆ ಪೋಸ್ಟ್ಗಳಲ್ಲಿ 45, ಮಹಿಳೆಯರಿಗೆ 92, ಗ್ರಾಮೀಣ 70, ಮಾಜಿ ಸೈನಿಕ 28, ಕನ್ನಡ ಮಾಧ್ಯಮದಲ್ಲಿ 14. ಇದು ಯೋಜನೆ ನಿರಾಶ್ರಿತ ಅಂದರೆ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಅಂತ ಏನಾಗುತ್ತಲ್ಲ ಅವರಿಗೆ 14 ಪೋಸ್ಟನ್ನು ಮೀಸಲಾಗಿದೆ. ಅಂಗವಿಕಲರಿಗೆ ಟೋಟಲ್ 14. ಇಲ್ಲಿ ಬಂದುಬಿಟ್ಟು ಟೋಟಲ್ 280 ಪೋಸ್ಟ್ಗಳನ್ನು ಸಾಮಾನ್ಯ ವರ್ಗಕ್ಕೆ ಇಡಲಾಗಿದೆ. ಇದರರ್ಥ ಏನು? ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಕೊಟ್ಟು ಸ್ಟಡಿ ಮಾಡಿದ್ದಲ್ಲಿ ನಿಮ್ಮ ಸೆಲೆಕ್ಷನ್ ಗ್ಯಾರಂಟಿ ಆಗುತ್ತೆ. ಹಾಗಾದರೆ ನೀವು ಇದಕ್ಕೆ ಏನು ಮಾಡಬೇಕು? ವಾಟ್ ಯು ಕ್ಯಾನ್ ಡೂ ನೋಡಿ. ಈ ಪೇಪರ್ನಲ್ಲಿ, ಈ ಎಕ್ಸಾಮಿನೇಷನಲ್ಲಿ ನಿಮ್ಮ ಹೆಸರು ಸೆಲೆಕ್ಷನ್ ಲೀಸ್ಟ್ನಲ್ಲಿ ಇರಬೇಕಾದ್ರೆ ಯು ಶುಡ್ ಫೋಕಸ್ ಆನ್ ಪೇಪರ್ 2. ಯುವರ್ ಸೆಲೆಕ್ಷನ್ ಡಿಪೆಂಡ್ಸ್ ಆನ್ ಇಟ್.
ಯಾಕಂದರೆ ಪೇಪರ್ 2 ಕ್ಯಾರೀಸ್ ದಿ ಹೈಯೆಸ್ಟ್ ವೇಟೇಜ್ ಅಂದರೆ ಏನು, ಮೆಜಾರಿಟಿಯಾಗಿ ಈ ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಮಾಡೋರು ಪೇಪರ್ 1 ಅಂದರೆ ಜಿ ಕೆನಲ್ಲಿ ಹೈ ಸ್ಕೋರ್ ಮಾಡೋಣ, ಪೇಪರ್ 2ನಲ್ಲಿ ನಮಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ಬರೋಣ ಅಂತ ಹೋಗ್ತಾರೆ. ಆದರೆ ನೀವೇನು ಮಾಡಬೇಕಂದ್ರೆ ಪೇಪರ್ 2ನಲ್ಲಿ ನಿಮ್ಮ ಟಾರ್ಗೆಟ್ ಬಂದುಬಿಟ್ಟು 80 to 90 ಆಗಿರಬೇಕು. ಅಂದರೆ ಏನಾಗುತ್ತೆ, ನೀವು ಜಿ ಕೆ ಎಷ್ಟೇ ಓದಿದರೂ ಕೂಡ 55ರಿಂದ 60 ಅಥವಾ 65 ಮಾರ್ಕ್ಸ್ಗಳನ್ನು ನೀವು ತೆಗಿಬೋದು, ಹೌದಾ. ಅದೇ ನೀವು ಪೇಪರ್ 2 ಅನ್ನು ಕಾನ್ಸಂಟ್ರೇಟ್ ಮಾಡಿ ಓದಿದರೆ ಅಲ್ಲಿ ನೀವು 80 to 90 ಸ್ಕೋರ್ ಮಾಡ್ಬೋದು. ಅದರೊಂದಿಗೆ ಮಾಸ್ಟರ್ಡ್ ಪೇಪರ್ 2 ಕ್ಯಾನ್ ಸಿಗ್ನಿಫಿಕೆಂಟ್ಲಿ ಇಂಪ್ರೂವ್ ಯುವರ್ ಚಾನ್ಸ್. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬರ್ತಕ್ಕಂಥ ಚಾನ್ಸು ಮ್ಯಾಕ್ಸಿಮೈಸ್ ಆಗಿರುತ್ತೆ. ಒಂದು ನೆನ್ಪಿಟ್ಕೊಳ್ಳಿ, ಕೇವಲ 2 ತಿಂಗಳ ಟೈಮ್ ಇದೆ. ಕೇವಲ 2 ತಿಂಗಳಾದ ಮೇಲೇ ನಿಮ್ಮ ಎಕ್ಸಾಮಿನೇಷನ್ ಇದೆ. 2 ತಿಂಗಳು ಮಾತ್ರ ನಿಮ್ಮ ಹತ್ರ ಸಮಯವಿದೆ. ಪ್ರತಿಯೊಂದು ದಿನವೂ ಮ್ಯಾಟ್ರ್ ಆಗುತ್ತೆ. ಏನು ಮಾಡಬೇಕಂದ್ರೆ ಹಾರ್ಡ್ ವರ್ಕ್ ಮಾಡಬೇಕು, ಸ್ಮಾರ್ಟ್ ವರ್ಕ್ ಕೂಡ ಮಾಡಬೇಕು. ಅಂದಾಗ ಮಾತ್ರ ನಿಮ್ಮ ಸೆಲೆಕ್ಷನ್ ಆಗುತ್ತೆ. ದಯಮಾಡಿ 2 ತಿಂಗಳವರೆಗೆ ಪ್ರತಿಯೊಂದು ಡಿಸ್ಟ್ರಾಕ್ಷನಿಂದ ದೂರಿರಿ. ಕೇವಲ ನಿಮ್ಮ ಸ್ಟಡಿ ಮೇಲೆ ಫೋಕಸ್ ಮಾಡಿ. ಇದಕ್ಕಾಗಿ ಸ್ಟಡಿ ಕರ್ನಾಟಕ ನಿಮಗೆ ಹೇಗೆ ಹೆಲ್ಪ್ ಮಾಡುತ್ತಂದರೆ, ಪ್ರತಿಯೊಂದು ಆಸ್ಪಿರೆಂಟ್ಸ್ಗೆ ಟು ಹೆಲ್ಪ್ ಎವ್ರಿ ಆಸ್ಪಿರೆಂಟ್ಸ್ ವಿ ಹ್ಯಾವ್ ಬ್ರಾಟ್ ಟುಗೆದರ್ ಒನ್ ಆಫ್ ದಿ ಬೆಸ್ಟ್ ಫ್ಯಾಕಲ್ಟಿ ಟೀಮ್ಸ್. ನಾವು ಮ್ಯಾಥ್ಸಿಗೆ ಒಬ್ರಿಗೆ ತಂದಿದ್ದೀವಿ. ಮ್ಯಾಥ್ಸಿಗೆ ಟೋಟಲಾಗಿ 2 ಲೆಕ್ಚರ್ಸ್ ಇದ್ದಾರೆ, ಫಿಸಿಕ್ಸಿಗೆ ಒಬ್ಬರಿದ್ದಾರೆ. ಯಾಕಂದರೆ ನಾ ಕೋರ್ಸನ್ನು ಮಾಡಲಿಕ್ಕೆ ಮೇನ್ ರೀಸನ್ ಏನಂದರೆ ಸಿಲೆಬಸ್ ವಾಸ್ಟ್ ಇದೆ. ಈ ಪ್ರತಿಯೊಂದು ಸಿಲೆಬಸ್ಸನ್ನು ನಾನು ಒಬ್ಬನೇ ಕವರ್ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಫ್ಯಾಕಲ್ಸಿಗಳನ್ನು ತಗೊಳ್ಳೇಬೇಕಾಗುತ್ತೆ. ಆದರೆ ಇನ್ನುಳಿದ ಏನೆಲ್ಲ ಟಾಪಿಕ್ಸ್ ಇದೆ ಅವನನ್ನು ಕವರ್ ಮಾಡ್ತೀನಿ. ಈಗ ಇವತ್ತು ಅಥವಾ ನಾಳೆ ನಿಮಗೆ ಅದೇನೋ ಒಂದು ಸಪ್ರೇಟ್ ಸಿಲೆಬಸ್, ಮಾಡರ್ನ್ ಸರ್ವೆ ರೂಲ್ಸ್, ಪ್ರಿನ್ಸಿಪಲ್ಸ್ಗಳನ್ನು ಏನೊಂದು ಸಿಲೆಬಸನ್ನು ಆ್ಯಡ್ ಮಾಡಿದ್ದಾರೆ, ಅದರ ಮೇಲೆ ಮೊದಲು ವಿಡಿಯೋ ಬಿಡ್ತೀನಿ. ಅದರ ಮೇಲೆ ನಿಮಗೆ ಒಂದು ಶಾರ್ಟ್ ನೋಟ್ಸನ್ನು ಕೂಡ ಕೊಡ್ತೀನಿ. ಅದು ಸ್ಯಾಂಪಲ್ ನೋಟ್ಸ್ ಆಗಿರುತ್ತೆ. ನೀವು ಅದನ್ನು ಓದಿ ನಿಮಗೆ ಯಾವ ರೀತಿ ಅದರಲ್ಲಿ ಮಾಡಿಫಿಕೇಷನ್ ಬೇಕು ಅದನ್ನು ಕೂಡ ನಮಗೆ ತಿಳಿಸಿ. ನಾವು ಆ ರೀತಿ ಅದನ್ನು ಮಾಡಿಫೈ ಮಾಡ್ತೀವಿ. ಈ ಒಂದು ಕೋರ್ಸ್ನಲ್ಲಿ ನಾವು ಏನೆಲ್ಲ ಮಾಡ್ತೀವಿ ಅಂದರೆ ಪೇಪರ್ 2ನ ಕಂಪ್ಲೀಟ್ ಸಿಲೆಬಸನ್ನು ಕವರೇಜ್ ಮಾಡ್ತೀವಿ. ಈಗ ಮೆಜಾರಿಟಿಯಲ್ಲಿ ನಾನು ಮಾರ್ಕೆಟ್ನಲ್ಲಿ ನೋಡಿದ್ದೇನೆ, ಕೇವಲ 40% ಸಿಲೆಬಸ್ ಕವರ್ ಮಾಡ್ತೀವಿ, 50% ಸಿಲೆಬಸನ್ನು ಕವರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಅದನ್ನ ತೊಗೊಂಡು ನಿಮಗೆ ಯೂಸ್ ಇಲ್ಲ, ರೈಟ್. ಯಾಕಂದರೆ ನೀವು ಟೋಟಲ್ 100% ಕವರ್ ಮಾಡಿದಾಗ ಮಾತ್ರ ನಿಮಗೆ 80 to 90 ಸ್ಕೋರ್ ಮಾಡಲಿಕ್ಕೆ ಅವಕಾಶ ಇದೆ. ಮತ್ತೊಂದು ನೆನ್ಪಿಟ್ಕೊಳ್ಳಿ, ಈ ಹುದ್ದೆಗಳು ಹಲವಾರು ವರ್ಷಗಳಾದಮೇಲೆ ಬಂದಿದೆ. ಜಾಬು ತುಂಬಾ ಒಳ್ಳೆಯದಿದೆ. ಒಂದು ಫಿಕ್ಸ್ಡ್ ಕನ್ಫರ್ಮ್ ಸ್ಯಾಲ್ರಿ ಇರುತ್ತೆ. 50,000 ರೂಪಾಯಿವರೆಗೆ ನಿಮಗೆ ಸ್ಟಾರ್ಟಿಂಗ್ ಬೇಸಿಕ್ ಸ್ಯಾಲ್ರಿ ಇರುತ್ತೆ. ಅದಾದಮೇಲೆ ನಿಮ್ಮದೇ ಆದ ಒಂದು ನೆಮ್ಮದಿ ಜೀವನ ಇರುತ್ತೆ. ಸೊ ಹೀಗಾಗಿ ಈ ಒಂದು ಅಪಾರ್ಚುನಿಟಿನ ದಯಮಾಡಿ ಕಳೆದುಕೊಳ್ಬೇಡಿ. ಈ ಒಂದು ಕೋರ್ಸ್ನಲ್ಲಿ ನಾವು ಇಂಪಾರ್ಟೆಂಟ್ ಟಾಪಿಕ್ಸ್ ಫ್ರಮ್ ಪೇಪರ್ 1 ಕೂಡ ನಿಮಗೆ ತಿಳಿಸ್ತೀವಿ. ಹಾಗೂ ಯಾವೆಲ್ಲ ಸಾಧ್ಯ ಆಗುತ್ತೆ ಅದನ್ನು ನಾವು ವಿಡಿಯೋ ಮುಖಾಂತರ ನಿಮಗೆ ಅದನ್ನ ರೀಚ್ ಆಗ್ತೀವಿ. ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ಇರುತ್ತೆ. ಎಕ್ಸಾಮ್ ಓರಿಯೆಂಟೆಡ್ ಪ್ರಿಪ್ರೇಷನ್ ಮಾಡಿಸ್ತೀವಿ. ರೆಗ್ಯುಲರ್ ಟೆಸ್ಟ್ ಆ್ಯಂಡ್ ರಿವಿಷನ್ ಸೆಷನ್ಸ್ ಕೂಡ ಇರುತ್ತೆ. ಶಾರ್ಟ್ ನೋಟ್ಸ್ ಆ್ಯಂಡ್ ಪ್ರಾಕ್ಟೀಸ್ ಕ್ವಶನ್ಸ್. ಇದರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಫ್ಲೋ ಚಾರ್ಟ್ಸ್ಗಳನ್ನು ಕೊಡ್ತೀವಿ ನಿಮಗೆ. ಆ ಫ್ಲೋ ಚಾರ್ಟ್ಸ್ ಮೂಲಕ ನೀವು ರಿವಿಷನ್ ಈಸಿ ಆಗುತ್ತೆ. ಸ್ಟ್ರಾಟಜೀಸ್ ಟು ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್. ಯಾವ ರೀತಿ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಸ್ಕೋರ್ ಮಾಡ್ಬೋದು, ಒಂದು ವೇಳೆ ನಿಮಗೆ ಕ್ವಶನ್ ಗೊತ್ತಿಲ್ಲ ಅಂದರೆ ಯಾವ ರೀತಿ ನೀವು ಗೆಸ್ ಮಾಡ್ಬೋದು, ಅದನ್ನು ಕೂಡ ಕೆಲವೊಂದು ಟ್ರಿಕ್ಸ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀವಿ. ನಮ್ಮ ಉದ್ದೇಶ ಅಥವಾ ನಮ್ಮ ಗೋಲ್ ಒಂದು ಸಿಂಪಲ್ ಆಗಿದೆ, ಹೆಲ್ಪ್ ಯು ಟು ಸೆಕ್ಯೂರ್ ಯುವರ್ ಸೆಲೆಕ್ಷನ್. ಯುವರ್ ಡ್ರೀಮ್ ಜಾಬ್ ಈ ಜಸ್ಟ್ 2 months ಅವೇ. ಈಗ ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ನಿಮ್ಮ ಮೇಲೆ ನೀವು ಬಿಲೀವ್ ಮಾಡ್ಕೊಳ್ಳಿ, ಕಮಿಟೆಡ್ ಆಗಿರಿ, ಕನ್ಸಿಸ್ಟೆನ್ಸ್ ಆಗಿ ಸ್ಟಡಿ ಮಾಡಿ. ಯಾವುದೇ ಆದ ಹೆಲ್ಪಿಗೆ, ಯಾವುದೇ ಆದ ಮಾಹಿತಿಗೆ ದಯಮಾಡಿ ನೀವು ನನ್ನ ಈ ವಾಟ್ಸಪ್ ನಂಬರ್ಗೆ ಕೇವಲ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ. ದಯಮಾಡಿ ಕಾಲ್ ಮಾಡಲಿಕ್ಕೆ ಹೋಗಬೇಡಿ. ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ. ಕೆಲವೊಂದು ಸಮಯಗಳಲ್ಲಿ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ನಮ್ಮ ಟೀಮ್ ಕೂಡ ನಿಮಗೆ ರೀಚ್ ಆಗುತ್ತೆ. ಯುವರ್ ಸಕ್ಸಸ್ ಈಸ್ ಅವರ್ ಮಿಷನ್ ಅಷ್ಟೇ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಹ್ಯಾವ್ ಅ ನೈಸ್ ಡೇ. ಬಾಯ್.